ಎಲ್ಲರಿಗೂ ಒಂದು ಭಯ ಇದೆ. ಏನಪ್ಪಾ ಅಂತಂದ್ರೆ 7.5 ನಡೀತಾ ಇದೆ, ಶನಿ ದಶೆ ನಡೀತಾ ಇದೆ. ಶನಿ ದಶೆ ನಮ್ಮ ರಾಶಿಯಲ್ಲಿ ನಕ್ಷತ್ರದಲ್ಲಿ ನಡೀತಾ ಇದೆ ಅಂತಂದ್ರೆ ಎಲ್ಲರಿಗೂ ಅದು ಯಾರೇ ಆಗಿದ್ರು ಕೂಡ 1 ಸೆಕೆಂಡ್ ಭಯ ಆಗ್ಲಿಕ್ಕೆ ಇನ್ನು ಸಮಸ್ಯೆ ಶುರು ಆಗ್ತದೆ ನನಗೆ ಅನ್ನೋ ಭಯ. ಇನ್ನೊಂದು, ನಾನು ಮಾಡ್ತಾ ಇದ್ದೀನಿ ಈ ಕೆಲಸವನ್ನ ಎಲ್ಲಿ ಅರ್ಧಕ್ಕೆ ನಿಂತೋಗುತ್ತೆ ಅನ್ನೋ ಭಯ. ಇನ್ನೊಂದು, ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಭಯ. ಇನ್ನೊಂದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋ ಭಯ. ಯಾಕೆ ಅಂತಂದ್ರೆ ಎಲ್ಲರಿಗೂ ತಲೆ ಒಳಗೆ ತುಂಬಿಟ್ಟಿದ್ದಾರೆ ಎಲ್ಲರೂ. ಹೇಗೆ ಅಂತಂದ್ರೆ ಶನಿ ದಶೆ ಈ ರಾಶಿ ಇಂಥ ರಾಶಿಗಳಿಗೆ, ಇತರ ರಾಶಿಗಳಲ್ಲಿ ನಾನು ಹೇಳೋದಿಲ್ಲ. ಯಾಕೆ ಅಂತಂದ್ರೆ ನಿಮಗೆ ಅದು ಆ ಚಿಂತೆ ಬೇಡ. ಯಾರು ಇದನ್ನು ಕೇಳಿಸ್ಕೊಂತೀರಿ ಎಲ್ಲರೂ ಅದನ್ನು ಫಾಲೋ ಅಪ್ ಮಾಡಿ ಅಷ್ಟೇ. ಆ ಪರ್ಟಿಕ್ಯುಲರ್ ರಾಶಿ ಅಂತ ಹೇಳಿದ್ರೆ ಉಳಿದಿದ್ದವ್ರಿಗೆ ನಾನು ಬಚಾವಪ್ಪ ಅನ್ನೋ ಥರ ಆಗೋಗ್ತದೆ. ಸೊ ಹಾಗಾಗಿ ನಾನು ಅದನ್ನು ಹೇಳ್ತಾ ಇಲ್ಲ. ನಿಮಗೆ ಎಲ್ಲಾದ್ರೂ ಟಿವಿಲಿ ಅಥವಾ ಬೇರೆ ಕಡೆ ಪೇಪರಲ್ಲಿ ಅಥವಾ ಯೂಟ್ಯೂಬ್ಸ್ ಅಲ್ಲಿ ನೀವು ಎಲ್ಲರೂ ಬೇರೆ ಕಡೆ ನೋಡಿದ್ರೆ ನಿಮಗೆ ಈ ರಾಶಿಲಿ ಪ್ರಾಬ್ಲಮ್ ಇದೆ, ಈ ರಾಶಿಲಿ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಎಲ್ಲ ಬಿಡಿ. ಫಸ್ಟ್ ನೀವು ಎಂತ ಮಾಡಬೇಕು ಅಂತಂದ್ರೆ ನಿತ್ಯ ಹನುಮಂತನ ಕೆಲವೊಂದು ಶ್ಲೋಕಗಳನ್ನ ಹೇಳಲಿಕ್ಕೆ ಶುರು ಮಾಡಬೇಕು. ಶನೇಶ್ಚರ ಅಂತಂದ್ರೆ ಅವನು ಕೆಟ್ಟವನಲ್ಲ, ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಆ ಕರ್ಮವನ್ನ ಎತ್ತಿಡಿಯುವವ. ಯಾರಿಗೆ ಸಮಸ್ಯೆ ಬರುತ್ತೆ ಹಾಗಾದ್ರೆ 7.5 ಯಾರಿಗೆ ಹಾಗಾದ್ರೆ ತುಂಬಾ ಪ್ರಭಾವ ಬೀರುತ್ತೆ? ಯಾರು ಅಹಂಕಾರ, ದುರಹಂಕಾರ, ನಾನು, ನನ್ನದು, ನನ್ನಿಂದ, ಈಗೋ, ಗರ್ವ ಇದೆಲ್ಲ ಯಾರಲ್ಲಿ ಇರುತ್ತೋ ಅವರೆಲ್ಲರಿಗೂ ಈ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಶನೇಶ್ವರ ಇರುವ ರೀತಿನೇ ಹಾಗೆ. ಯಾರಲ್ಲಿ ನಾನು ಅನ್ನೋ ಭಾವನೆ ಬರುತ್ತೋ ಅವನ್ನ ಸರಿ ಮಾಡಕ್ಕಂತಲೇ ಅವನಿರುವವು. ಸೊ ಹಾಗಾದ್ರೆ ಕೆಲವೊಬ್ರು ಹೇಳ್ತಾರೆ, ಗುರುಗಳೇ ನನಗೆ ಆ ಥರ ಪ್ರಾಬ್ಲಮ್ ಇಲ್ಲ, ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ, ಉಪಕಾರ ಮಾಡ್ತೀನಿ, ಅದು ಇದು ಅಂತಲ್ಲ, ಮನಸ್ಸಲ್ಲಿ ಒಳ್ಳೆ ಭಾವನೆ ಇರಬೇಕು. ಸೊ ಕೆಲವೊಬ್ಬೊಬ್ಬರಿಗೆ ಈಗ ದೇವಸ್ಥಾನದಲ್ಲಿ ಪುರೋಹಿತರು ಇರ್ತಾರೆ, ಅಥವಾ ಕೆಲವೊಬ್ಬರು ಬರೀ ಪೂಜೆ ಪುರಸ್ಕಾರಗಳು ಮಾಡ್ಕೊಂಡು ಮತ್ತೆ ಯಾಕೆ ಅವರಿಗೆಲ್ಲ ಏನೂ ಆಗೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ಒಂದಿಷ್ಟು ಅನುಷ್ಠಾನ ಮಾಡೋರು ಇದ್ದಾರೆ, ಯೋಗ ಕಲಿಸೋಗಳು ಇದ್ದಾರೆ, ಮತ್ತೆ ತುಂಬಾ ಜನ ನೀವು ನೋಡಿರ್ತೀರಿ ಸುಮಾರು ಜನಗಳಿಗೆ. ಬಟ್ ಅವರ ರಾಶಿಯಲ್ಲಿ ಏನು ತೊಂದರೆ ಇಲ್ಲ. ಯಾಕೆ ಅಂದ್ರೆ ಅವರಿಗೆ ಅಧಿಕ ಪ್ರಸಂಗತನ ಇಲ್ಲಲ್ಲ ತಲೆ ಒಳಗಡೆ. ಯಾವುದು ನಿಮಗೆ ನಾನು ಅನ್ನೋ ಭಾವನೆ ಇರುತ್ತೋ ಆ ನಾನು ಅನ್ನೋದು ಕಳಿಲಿಕ್ಕಾಗೆ ಶನೇಶ್ವರ ಬರುವವರು. ಅದು ಯಾವಾಗ ಬರುತ್ತೆ ಅಂತಂದ್ರೆ ನಿಮ್ಮಲ್ಲಿ ಅದು ರೆಡಿ ಆಗಿದ್ದಾಗ. ನನ್ನಲ್ಲಿ ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನನಗೆ ಅದು ಮಾಡ್ಲಿಕ್ಕಿದೆ, ಇದು ಮಾಡ್ಲಿಕ್ಕಿದೆ, ಆಸೆ, ಮತ್ತೊಂದು ಇನ್ನೊಂದು, ಮೋಹ ಇದೆಲ್ಲ ಜಾಸ್ತಿ ಯಾವಾಗ ಆಗ್ತದೋ ಅವಾಗ ಸಮಸ್ಯೆ ಬರ್ಲಿಕ್ಕೆ ಶುರು ಆಗ್ತದೆ. ನೀವು ಹೇಗೆ ಅಂದ್ರೆ ನಿಮಗೆ 10,000 ರೂಪಾಯಿ ಸಾಲ ಇದೆ. ಆ 10,000 ರೂಪಾಯಿ ತೀರಿಸ್ಲಿಕ್ಕೆ ಇನ್ನೊಬ್ಬರ ಹತ್ರ 15,000 ತಗೊಂಡ್ಬರ್ತೀರಿ. 10,000 ಸಾಲ ತೀರಿಸ್ತೀರಿ, ಇನ್ನೊಂದು 5,000 ನೀವು ಪರ್ಸನಲ್ ಬಳಸ್ಕೊಂತೀರಿ. ಈ 15,000 ತುಂಬಾ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ 20,000 ತಗೊಂಡ್ಬರ್ತೀರಿ. 15,000 ಅವ್ರಿಗೆ ಕೊಟ್ಟು ತೀರಿಸ್ತೀರಿ, 5,000 ನಿಮ್ಮ ಬಳಕೆ ಬಳಸ್ಕೊಂತೀರಿ. ಆಮೇಲೆ ಹೀಗೆ 5,000 ಹೋಗಿ ಲಾಸ್ಟಿಗೆ 50,000 ಕೂತ್ಕೊಳ್ಳುತ್ತೆ. ಅವಾಗ ಆ ಟೈಮಲ್ಲಿ ಏನಾಗ್ತದೆ ಅಂತಂದ್ರೆ ಈ ತರ 7.5 ಬರ್ಲಿಕ್ಕೆ ಶುರು ಆಗ್ತದೆ ಅನ್ಕೊಳ್ಳಿ. ಅವಾಗ ಯಾರೊಬ್ರು ಜ್ಯೋತಿಷರು ಹೇಳ್ತಾರೆ, ನಿನ್ನ ಹೆಸರು ಬಲದಲ್ಲಿ 7.5 ನಡೀತಾ ಇದೆ, ಅದಕ್ಕೆ ನಿನಗೆ ಪ್ರಾಬ್ಲಮ್ ಆಗ್ತಾ ಇದೆ. 7.5 ಬಂದಿದ್ದು ಹೌದು, ಪ್ರಾಬ್ಲಮ್ ಆಗ್ಲಿಕ್ಕೆ ಅವನು ಕಾರಣ ಅಲ್ಲಲ್ಲ, ನೀವು ಕಾರಣ ಅಲ್ಲ. ಯಾಕೆಂದ್ರೆ ನಿಮಗೆ ನಿಮ್ಮ ಅವಶ್ಯಕತೆ ಏನಿದೆಯೋ ನೀವು ಅದ್ರ ಪ್ರಕಾರನೇ ಮಾಡ್ಬೇಕಿತ್ತು. ನಿಮಗೆ ಯಾವುದು ಅವಶ್ಯಕತೆ ಆಗ್ತದೋ ಅದ್ರ ಪ್ರಕಾರ ನೀವು ನಡಿಬೇಕಿತ್ತು. ಅಂದ್ರೆ ಇವಾಗ ನಿಮ್ಮ ಹತ್ರ ಒಂದು ಒಳ್ಳೆ ಬೈಕ್ ಇದೆ ಅಂತಂದ್ರೆ ಇನ್ಯಾರೊಬ್ಬ ಒಳ್ಳೆ ಬೈಕ್ ತಂದ್ರು, ಇದಕ್ಕಿಂತ ಸ್ವಲ್ಪ ನಿಮ್ಗಿಂತ ಚೆನ್ನಾಗಿರೋ ತಂದ್ರು ಅಂದ್ರೆ ನಿಮಗೆ ಇದು ಇದ್ರು ಇನ್ನೊಂದ್ರ ಮೇಲೆ ಆಸೆ ಆಗ್ತದೆ. ಈಗ ನಿಮ್ಮ ಹತ್ರ ಹಳೆ ಆಲ್ಟೋ ಕಾರ್ ಇತ್ತು ಅಂದ್ರೆ ನಿಮಗೂ ಒಂದು ಆಸೆ, ನೆಕ್ಸ್ಟ್ ಒಂದು ನ್ಯೂ ವರ್ಷನ್ ಹೊಸ ಸ್ವಿಫ್ಟ್ ತಗೊಳ್ಳೋಣ ಅಂತ, ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಹುಂಡೈ ಕಂಪನಿ ತಗೊಳ್ಳೋಣ ಅಂತ. ಅಂದ್ರೆ ಈ ಆಸೆ ಯಾವಾಗ ಆಗ್ತದೆ ಅವಾಗ ಸಾಲಗಳು ಜಾಸ್ತಿ ಆಗುತ್ತೆ. ಸಾಲ ಯಾವಾಗ ಆಗುತ್ತೆ ಅವಾಗ ಸಿಗಾಕೊಂಡ್ಬಿಡ್ತೀರಿ. ಈ ಅಂದ್ರೆ ನೀವು ಆಸೆ ಮೋಹಕ್ಕೊಳಗಾಗಿ ಈ ಸಾಲಕ್ಕೆ ಸಿಗಾಕೊಂಡು ಆ ಪ್ರಾಬ್ಲಮ್ನ ನಿಮಗೆ ತಿಳ್ಸಕ್ ಬರೋನೇ ಶನಿ. ಅವಾಗ ನಿಮಗೆ ಏನಾಗ್ತದೆ ಅಂತಂದ್ರೆ ಯಾವುದು ಬೇಡದಿತ್ತು ನಮಗೆ ಅನ್ನೋಕೆ ಶುರು ಆಗುತ್ತೆ. ಇದು ಯಾಕೆ ಬೇಕಾಗಿತ್ತು ಅನ್ನೋ ಭಾವನೆ ಬರ್ಲಿಕ್ಕೆ ಶುರು ಆಗುತ್ತೆ. ದೇವರೇ ಕಾಪಾಡಪ್ಪ ಅನ್ಲಿಕ್ಕೆ ಶುರು ಆಗ್ತದೆ. ಸಾಲ ಮಾಡ್ಬೇಕಾದ್ರೆ ದೇವ್ರ ಕಣ್ಣಿಗೆ ಕಾಣಿಸೋದಿಲ್ಲಲ್ಲ, ಅವಾಗ ಸಾಲ ಕೊಡ್ಸಕ್ಕೆ ದೇವ್ರು ಬೇಕಷ್ಟೇ. ಸಾಲ ಕೊಡೋ ತರ ಮಾಡಿ ಅವಾಗ ನಮಗೆ ಹಿಡಿಲಿಕ್ಕೆ ಆಗುದಿಲ್ಲ ಮನುಷ್ಯನಿಗೆ ಯಾರು ಕೂಡ. ಇದು ಎಲ್ಲ ಯಾವಾಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಶುರು ಆಗ್ತದೋ ಅವಾಗ ಶನೇಶ್ವರನ ಅನುಗ್ರಹ ಆಗೋದು. ಅವಾಗ ಏನಾಗುತ್ತೆ ಪ್ರಾಬ್ಲಮ್ ಶುರು ಆಗ್ತದೆ, ಫೈನಾನ್ಸ್ ಬ್ಲಾಕ್ ಆಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಅಡೆತಡೆಗಳು ಶುರು ಆಗ್ತದೆ. ನೀವು ಹೋಗೋ ಕೆಲಸದಲ್ಲಿ ಅಥವಾ ಮಾಡೋ ಕೆಲಸದಲ್ಲಿ ಇನ್ಕಮ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಮ ಮನಸ್ಥಿತಿ ಸರಿ ಇಲ್ಲ. ಮನಸ್ಥಿತಿ ಸರಿ ಇಲ್ಲದಿದ್ದಾಗ ಪರಿಸ್ಥಿತಿನೂ ಹಾಳಾಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಈ ಪರಿಸ್ಥಿತಿ ಮನಸ್ಥಿತಿ ಎರಡು ವ್ಯತ್ಯಾಸ ಆಗ್ಲಿಕ್ಕೆ ಶುರು ಆಗ್ತದೋ ಅವಾಗ ನಿಮ್ಗೆ ಅನ್ಸುತ್ತೆ ನನಗೆ 7.5 ನಡೀತಾ ಇದೆ, ಅಥವಾ ಶನಿ ಹೆಗ್ಲೇರ್ ಬಿಟ್ಟಿದ್ದಾನೆ ನಮಗೆ, ಹೌದಲ್ವಾ? ಸೊ ಇಲ್ಲಿ ಯಾರು ತಪ್ಪು? ಹಾಗಾದ್ರೆ ತಪ್ಪೆಲ್ಲ ನಿಮ್ದೇ ಅಲ್ಲ. ಯಾಕೆಂದ್ರೆ ನಿಮ್ಮ ಅವಶ್ಯಕತೆಗೆ ಮೀರಿ ನೀವು ಸಮಸ್ಯೆ ಮಾಡ್ಕೊಂಡ್ರಿ, ನಿಮ್ಮ ಅವಶ್ಯಕತೆಗೆ ಮೀರಿದ ಲೆಕ್ಕಾಚಾರ ಮಾಡ್ಕೊಂಡ್ರಿ, ನಿಮ್ಮ ಅವಶ್ಯಕತೆಗೆ ಮೀರಿದ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರಿ. ನೀವ್ ಯಾವಾಗ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂತ ಮುಂದಕ್ಕೆ ಹೋಗ್ತಿರೋ ಅವಾಗ ನಿಮಗೆ ಎಲ್ಲ ಸಮಸ್ಯೆನೂ ನಿವಾರಣೆ ಆಗ್ತಾ 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 ಹೋಗ್ತದೆ. ಸೊ ಇದ್ರಲ್ಲೂ ನಿಮಗೆ ಮತ್ತಷ್ಟು ಏನಾದ್ರೂ ತೊಂದರೆ ತಾಪತ್ರಗಳು ಬರ್ತಾ ಇದೆ ಅಂತಂದ್ರೆ ಕೆಳಗಡೆ ನಮ್ಮ ಚಾನಲ್ ನಂಬರ್ ಕೊಟ್ಟಿರ್ತೀವಿ, ಅಥವಾ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ಸೊ ಹನುಮಾನ್ ಚಾಲೀಸ
ಶಿಬಿರ ನಮ್ಮಲ್ಲಿದೆ. ಸೊ ನೀವು ಅದಕ್ಕೆ ಜಾಯಿನ್ ಆಗಬಹುದು. ಯಾರು ನಿರಂತರವಾಗಿ ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡ್ತಾರೋ, ಹನುಮಂತನ ಅನುಗ್ರಹ ಪಡೀತಾರೋ ಅಥವಾ ಅವನ ಅನುಗ್ರಹಕ್ಕಾಗಿ ಬೇಡ್ತಾರೋ ಅವರಿಗೆಲ್ಲ ಬರೋದೇ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಅದು ವಿಚಾರ. ಸೊ ಹನುಮಂತ ಅಂದ್ರೆ ಭಯದಿಂದ ನಿರ್ಭಯದ ಕಡೆ ಹೋಗುವವನು ಅಂತ ಅರ್ಥ. ಅಂದ್ರೆ ನಿಮ್ಮ ಭಯ ಏನಿದೆ, ಆತಂಕಗಳಿದೆ, ಅದೆಲ್ಲವನ್ನು ರಿಮೂವ್ ಮಾಡುವವನು ಅಂತ. ಸೊ ನೀವು ಆ ಸಮಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿ. ಬೆಳಿಗ್ಗೆ ಬೇಗ ಎದ್ದೇಳಿ. ನಿಮ್ಮ ಕುಲು ಗುರುಗಳು ಯಾರಾದ್ರೂ ಇದ್ರೆ ಅಥವಾ ನಿಮಗೆ ಯಾರಾದ್ರೂ ಒಂದು ಮಂತ್ರಾನುಷ್ಠಾನವನ್ನು ಮಂತ್ರ ದೀಕ್ಷೆಯನ್ನು ಕೊಟ್ಟಿದ್ರೆ, ಸೊ ನೀವು ಅದನ್ನ ಮಂತ್ರೋಚ್ಚಾರ ಹೇಳಲಿಕ್ಕೆ ಶುರು ಮಾಡಿ. ಬೆಳಿಗ್ಗೆ ಕಂಪಲ್ಸರಿ 5 ಗಂಟೆ 5:30 ಒಳಗಡೆ ನಿಮ್ಮ ನಿತ್ಯ ಅನುಷ್ಠಾನವನ್ನ ಮುಗಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಶುರು ಮಾಡಿ. ನಿಮ್ಮ ಗುರುಗಳು ಯಾರಾದ್ರೂ ಒಂದು ಮಂತ್ರೋಪದೇಶ ಹೇಳಿದ್ರೆ ಆ ಉಪದೇಶವನ್ನ ನೀವು ಹೇಳಲಿಕ್ಕೆ ಶುರು ಮಾಡಿ. ಅಥವಾ ನಿಮಗೆ ಗೊತ್ತಿಲ್ಲ, ಸೊ ನಮ್ಮ ಕೊಟ್ಟಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಹನುಮಂತನ ರಕ್ಷಾ ಕವಚ ನೀವು ಪಡಿಬಹುದು, ಹನುಮಂತನ ಆರಾಧನೆ ಮಾಡಬಹುದು, ಹನುಮಾನ್ ಚಾಲಿಸವನ್ನು ಪಠನೆ ಮಾಡಬಹುದು. ಸೊ ಮಂತ್ರ ದೀಕ್ಷೆನೂ ಒಂದು ಇದೆ ನಮ್ಮಲ್ಲಿ. ಸೊ ಅದನ್ನು ಕೂಡ ನೀವು ತಿಳ್ಕೊಬಹುದು. ಅದನ್ನು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಹೋಗ್ಬೋದು. ಸೊ ನೀವು ಶನೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನೀವು ಅದರ ಭಗವಂತನ ಸ್ಮರಣೆ ಒಂದು ದಾರಿ ಬಿಟ್ರೆ ಮಿಕ್ಕಿದ ಯಾವುದು ನಿಮ್ಮ ಬುದ್ಧಿವಂತಿಕೆ ನಡೆಯುವುದಿಲ್ಲ ಜಗತ್ತಲ್ಲಿ. ನಿಮಗೆ ಏನೇ ತೊಂದರೆ ಬರಲಿ ಅದಕ್ಕೆ ಮೂಲ ಕಾರಣ ನೀವೇ. ತೊಂದರೆ ಇಲ್ಲದ ಹಾಗೆ ಬದುಕಬೇಕು ಅಂತಂದ್ರೆ ಎಲ್ಲವೂ ಕೂಡ ಡಿಸಿಪ್ಲಿನ್ ಲೈಫ್ ಅನ್ನು ಅನುಸರಿಸಲಿಕ್ಕೆ ಶುರು ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಏನ್ ಮಾಡಿದ್ರೆ ಸರಿ ಹೋಗೋದಿಲ್ಲ, ಈ ಭಾವನೆ ಯಾವಾಗ ನಿಮ್ಮಲ್ಲಿ ಬರುತ್ತೋ ಅಲ್ಲಿಂದ ನೋಡಿ ನಿಮ್ ನಿಜವಾದ ಬದುಕಲಿಕ್ಕೆ ಶುರುವಾಗ್ತದೆ. ಸೊ ನಾವು ಅಲ್ಲಿ ತನಕ ನಾವು ಎಲ್ಲರನ್ನೂ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆ ದೇವ್ರು ಸರಿ ಇಲ್ಲ, ಹೋಗಿ ಬಂದೆ, ಈ ದೇವ್ರು ಸರಿ ಇಲ್ಲ, ಹೋಗಿ ಬಂದೆ, ಅಲ್ಲೆಲ್ಲೋ ಯಾರೋ ಹೇಳಿದ್ರು ತುಂಬಾ ಒಳ್ಳೆ ಪವರ್ಫುಲ್ ದೇವ್ರು ಅಂತ ಎಲ್ಲೂ ಹೋಗಿ ಬಂದೆ, ಯಾವ್ದು ಸಮಸ್ಯೆ ಸರಿ ಹೋಗೋದಿಲ್ಲ ಅಂದ್ರೆ ನೀವು ಮಾಡ್ಕೊಂಡಿರೋ ಸಾಲಕ್ಕೆ ದೇವ್ರಲಿಂದ ಅದನ್ನು ದುಡ್ಡು ಕೊಡ್ತಾನೆ. ನೀವು ತಗೊಬಂದು ದುಡ್ಡು ಕಂತೆ ಇಡಬೇಕಷ್ಟೇ ನಿಮ್ಮ ದೇವ್ರು ನಿಮ್ಮ ಹತ್ರ ಬಂದು. ಆ ಥರ ಲೈಫಲ್ಲಿ ಯಾವತ್ತೂ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಕರ್ಮಕ್ಕೆ ನೀವೇ ನೇರ ಹೊಣೆ. ಸೊ ಅಲ್ಲಿಗೆ ಏನಪ್ಪಾ ಅಂತಂದ್ರೆ ಶನೇಶ್ವರನ ಮೂಲ ಅವನು ಬರುವ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿರೋ ಆ ನೆಗೆಟಿವ್ ಅಂದ್ರೆ ಕೆಟ್ಟ ಭಾವನೆಗಳನ್ನ ತೊಳೆದು ಹಾಕ್ಲಿಕ್ಕಂತಲೇ ಇರುವವ ಅವನು ಆಕ್ಚುಲಿ ಪರಮ ಪವಿತ್ರ ಅಂತ ಹೇಳ್ಬೋದು. ನಮ್ಮ ಒಳಗಿರೋ ಈಗೋ, ಅಹಂ, ನಾನು, ನನ್ನದು, ನನ್ನಿಂದ, ಜಂಬ, ದುರಂಕಾರ, ಅಹಂಕಾರ, ಇದು ಎಲ್ಲವನ್ನು ಇನ್ನೊಬ್ರು ನೋಡಿ ಹೊಟ್ಟೆ ಉರ್ಕೊಳ್ಳೋದು, ಇನ್ನೊಬ್ರು ನೋಡಿ ಅಸೂಯೆ ಪಡೋದು, ಇನ್ನೊಬ್ರು ನೋಡಿ ನಮಗೆ ಬೇಜಾರಾಗೋದು, ನಾನು ಅವ್ರ ತರ ಇಲ್ವಲ್ಲ, ನಾನು ಇವ್ರ ತರ ಇಲ್ವಲ್ಲ, ಅವ್ರು ಬೆಳೀತಿದ್ದಾರೆ, ಇವ್ರು ಹೋಗ್ತಿದ್ದಾರೆ, ಅವ್ರು ತಗೊಂಡ್ರು, ಇದೆಲ್ಲ ಈ ಕೆಟ್ಟ ಭಾವನೆಗಳನ್ನ ನಿವಾರಣೆ ಮಾಡಕ್ಕಂತಲೇ ಭಗವಂತ ಬರೋದು. ಸೊ ಅವ್ನು ಬಂದಾಗ ನಿಮಗೆ ಅನ್ಸುತ್ತೆ ಏನು ಬೇಡಪ್ಪ, 3 ಹೊತ್ತು ಊಟ ಕಣ್ತುಂಬ ನಿದ್ದೆ ಇದ್ರೆ ಸಾಕು, ಏನು ಬೇಡ ನನಗೆ ಅಂತ ಅನ್ಸ್ಬಿಡುತ್ತೆ ಆಟೋಮೆಟಿಕ್. ದಟ್ ಈಸ್ ಅ ರಿಯಲ್ ಲೈಫ್. ನಿಮ್ಗೆ ಯಾವಾಗ ನನಗೆ ಏನು ಬೇಡ, ನನಗೆ 3 ಹೊತ್ತು ಊಟ ಕಣ್ತುಂಬ ನಿದ್ದೆ, ಅವ್ನು ಏನ್ ಕೊಡ್ತಾನಲ್ಲ ನಾನು ಸಂತೃಪ್ತಿ ಪಡ್ತೀನಿ ಅನ್ನೋ ಮನೋಭಾವ ನಿಮಗೆ ಯಾವಾಗ ಬರುತ್ತೆ, ಅಲ್ಲಿಗೆ ಅವನು 7:30 ನಡೀತಾ ಇದ್ರು ಒಳ್ಳೆ ಅನುಗ್ರಹ ಮಾಡ್ಲಿಕ್ಕೆ ಶುರು ಮಾಡಿ. ನಿಮಗೆ ಅನುಗ್ರಹ ಶನೇಶ್ವರನ ಬೇಕು ಅಂದ್ರೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಲಿಕ್ಕೆ ಶುರು ಮಾಡಿ. ಸೊ ನಿಮಗೆ ಮತ್ತಷ್ಟು ಅದನ್ನ ಫೇಸ್ ಮಾಡ್ಲಿಕ್ಕೆ ನಿಮಗೆ ಆ ಧೈರ್ಯ ಸಾಮರ್ಥ್ಯ ಬೇಕು ಅಂದ್ರೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ಲಿಕ್ಕೆ ಶುರು ಮಾಡಿ, ಹನುಮಾನ್ ಕವಚಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿ, ಹನುಮಾನ್ ದೀಕ್ಷೆಯನ್ನು ತಗೊಳ್ಳಿ, ಹನುಮನ ಮಂತ್ರವನ್ನ ಆ ಮಂತ್ರೋಚ್ಚಾರವನ್ನ ಪಠನೆ ಮಾಡ್ಲಿಕ್ಕೆ ಶುರು ಮಾಡಿ. ಸೊ ಅದ್ರದ್ದು ಏನು ಫಲ ಇದೆ ಅದಕ್ಕೆ 100ಕ್ಕೆ 100 ಭಾಗ ಸಿಗ್ತದೆ. ಶುಭಮಸ್ತು.